ಅಸಮಾಧಾನೆ ಮಾತು ಸೌಹಾರ್ದತೆ ಕದಡುವ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲೆಯನ್ನು ಪ್ರವೇಶಿಸದಂತೆ ಮುತಾಲಿಕ್ಗೆ ನಿರ್ಬಂಧವನ್ನ ಹೇರಲಾಗಿದೆ. ಮಂಡ್ಯ ಜಿಲ್ಲೆಯನ್ನ ಪ್ರವೇಶಿಸದಂತೆ ನಿರ್ಬಂಧಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಆದೇಶವನ್ನ ಹೊರಡಿಸಿದ್ದಾರೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಅವರು. ಕೆರಗೋಡು ಪ್ರವಾಸವನ್ನ ಹಮ್ಮಿಕೊಂಡಿದ್ರು ಮುತಾಲಿಕ್ ಅವರು. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಈಗಾಗಲೇ ಕೆರಗೋಡು ಪ್ರವಾಸವನ್ನ ಹಮ್ಮಿಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಲ್ಲಿನ ಡಿಸಿ ಅಂದ್ರೆ ಮಂಡ್ಯ ಡಿಸಿ ಏನಿದ್ದಾರೆ ಅವರು ಒಂದು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಹನುಮಧ್ವಜ ವಿವಾದಿತ ಮಂಡ್ಯದ ಕೆರಗೋಡು ಗ್ರಾಮ ಅಂದ್ರೆ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ 2024ರ ಜನವರಿಯಲ್ಲಿ 108 ಅಡಿ ಎತ್ತರದ ಕಂಬದ ಮೇಲೆ ಒಂದು ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಅಂದ್ರೆ ಕೇಸರಿ ಧ್ವಜವನ್ನ ಹಾರಿಸಲಾಗಿತ್ತು. ಇದು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಪಂಚಾಯತ್ ಅನುಮತಿಯನ್ನ ಪಡೆದೇ ರಾಷ್ಟ್ರಧ್ವಜದ ಬದಲಿಗೆ ಹನುಮ ಧ್ವಜವನ್ನ ಹಾರಿಸಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬಂದಿತ್ತು. 2 ವರ್ಷ ಕಂಪ್ಲೀಟ್ ಆಗಿದೆ. ಹಾಗಾಗಿ ಆ ದಿನವನ್ನ ಆಚರಿಸಲು ಪಂಜಿನ ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು. ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿನ ಡಿಸಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಕೆರಗೋಡು ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಭಗವಾ ಧ್ವಜವನ್ನ ಇಳಿಸಿದ್ದಕ್ಕೆ, ಅಪಮಾನ ಮಾಡಿದ್ದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಪ್ರತಿಭಟನೆಗಳನ್ನ ಮಾಡಿದ್ರು. ಸೊ ಇದೇ ತಿಂಗಳು 28ನೇ ತಾರೀಕು ಕರಾಳ ದಿನ ಅನ್ನುವಂಥದ್ದು ಆಚರಣೆಯ ಮೂಲಕ ಕೆರಗೋಡಿನ ಸಮಸ್ತ ನಾಗರಿಕರು, ಎಲ್ಲ ಹಿಂದೂಗಳು, ಎಲ್ಲ ಸಂಘಟನೆಯವರು ಸಾಯಂಕಾಲ 6:00 ಪಂಜಿನ ಮೆರವಣಿಗೆಯ ಮೂಲಕ ನಮ್ಮ ಏಕತೆಯನ್ನ, ಒಗ್ಗಟ್ಟನ್ನ, ಕೇಸರಿ ಧ್ವಜಗೆ ಗೌರವವನ್ನು ಸೂಚಿಸುವಂತಹದ್ದು ನಿರ್ಧಾರ ಆಗಿದೆ. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಬರಬೇಕು. ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಭೇದ ಬಿಟ್ಟು ನಮ್ಮ ದೇಶದ ಹಿತಕ್ಕೋಸ್ಕರ, ಹಿಂದೂಗಳ ಸುರಕ್ಷತೆಗೋಸ್ಕರ ಎಲ್ಲರೂ ಭಾಗವಹಿಸಬೇಕು. 28ನೇ ತಾರೀಕು ಸಾಯಂಕಾಲ 6:00 ಪಂಜಿನ ಮೆರವಣಿಗೆ ಕೆರಗೋಡಿನಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಎಲ್ಲರೂ ಬನ್ನಿ. ಜೈ ಶ್ರೀರಾಮ್.